Hi students, myself Shweta Nayak, Assistant Professor of Home Science, Government Home Science College, Holi Narsipura. Today I am going to deal with session number 8, that is stages of prenatal development. In this you are going to understand about the concept of the stages of prenatal development. The process of prenatal development occurs in mainly 3 stages. The first 2 weeks after conception are known as germinal stage, and 3rd through 8th week is known as embryonic period, and then time from the 9th week until the birth it is known as fetal period. So there are 3 stages in the prenatal development. So as I say, germinal stage, embryonic stage and fetal stage. So first stage ಯಾವುದು ಜರ್ಮಿನಲ್. ಸೊ ಈ ಜರ್ಮಿನಲ್ ಸ್ಟೇಜ್ ಎಲ್ಲಿವರೆಗೆ ಇರುತ್ತೆ, ಕನ್ಸೀವ್ ಆಗಿ 2 ವಾರದವರೆಗೂ ಇರುತ್ತೆ. 3ನೇ ವಾರದಿಂದ 8ನೇ ವಾರದವರೆಗೂ ಎಂಬ್ರಿಯೋನಿಕ್ ಪೀರಿಯಡ್ ಅಂತ ಕರಿತೀವಿ. 9ನೇ ವಾರದಿಂದ ಚೈಲ್ಡ್ ಬರ್ತ್ ಆಗೋವರೆಗೂ ಆ ಪೀರಿಯಡನ್ನು ನಾವು ಫೀಟಲ್ ಪೀರಿಯಡ್ ಅಂತ ಕರಿತೀವಿ. ದ ಸ್ಟೇಜಸ್ ಆಫ್ ಪ್ರಿನೇಟಲ್ ಡೆವಲಪ್ಮೆಂಟ್ ಆರ್ ಅಬೌಟ್ 40 ವೀಕ್ಸ್. ಅಂದರೆ ಈ ಡ್ಯೂರೇಷನ್ ಪ್ರೆಗ್ನೆನ್ಸಿ ಅಥವಾ ಈ ಪ್ರಿನೇಟಲ್ ಡೆವಲಪ್ಮೆಂಟ್ ಅನ್ನೋದು 40 ವೀಕ್ಸ್ ಟೈಮ್ ತಗೊಳುತ್ತೆ, ದಟ್ ಈಸ್ 280 ಡೇಸ್ ಟು ಎ ಟಿಪಿಕಲ್ ಪ್ರೆಗ್ನೆನ್ಸಿ. ದೀಸ್ ವೀಕ್ಸ್ ಆರ್ ಡಿವೈಡೆಡ್ ಇಂಟು 3 ಸ್ಟೇಜಸ್. These 40 weeks are divided into 3 stages of unequal length identified by specific changes within the developing organism. So ಮಗು ಒಂದು ಡೆವಲಪಿಂಗ್ ಆರ್ಗ್ಯಾನಿಸಮ್ನ ಅನುಗುಣವಾಗಿ, ಅದರ ಗುಣಲಕ್ಷಣಗಳು, ಅದರ ಬೆಳವಣಿಗೆ ಅನುಗುಣವಾಗಿ ಅನ್ಇಕ್ವಲ್ ಲೆಂತ್ ಪ್ರಕಾರ ಈ ಸ್ಟೇಜಸ್ಗಳನ್ನು ನಾವು ಮಾಡಿ. ಅನ್ಇಕ್ವಲ್ ಲೆಂತ್ ಅಂತ ಅಂದರೆ ಡಿಪೆಂಡಿಂಗ್ ಆನ್ ದ ಡೆವಲಪ್ಮೆಂಟ್ ಆಫ್ ದ ಫೀಟಸ್, ಅದ್ರ ಬೇಸ್ ಮೇಲೆ ನಾವಿಲ್ಲಿ 3 ಸ್ಟೇಜಸನ್ನು ಮಾಡಿದ್ದೇವೆ. ನೆಕ್ಸ್ಟ್ ಲೆಟ್ಸ್ ಮೂವ್ ಒನ್ ಬೈ ಒನ್. Germinal stage. So germinal stage begins at conception when the sperm and egg cell unite in one of the 2 fallopian tube. The fertilized egg is called a zygote. Just a few hours after conception, the single-celled zygote begins making a journey down the fallopian tube to uterus. Cell division begins approximately 24 to 36 hours after conception through the process of mitosis. The zygote first divided into 2 cells, then into 4, 8, 16 and so on. A significant number of zygotes never progress past this early part of cell division, with as many as half of all zygotes surviving less than 2 weeks. ಸೊ ಈ ಜರ್ಮಿನಲ್ ಸ್ಟೇಜ್ ಯಾವಾಗ ಬಿಗಿನ್ ಆಗುತ್ತೆ ಅಂತಂದರೆ ಕಾನ್ಸೆಪ್ಷನ್ ಆಗೋದ್ರಿಂದ ಹಿಡಿದು, ಅಂದರೆ ಯಾವಾಗ ಸ್ಪರ್ಮ್ ಮತ್ತು ಎಗ್ಗು 2 ಸೇರಿಬಿಟ್ಟು ಜೈಗೋಟ್ ಫಾರ್ಮ್ ಆಗುತ್ತೋ ಫ್ಯಾಲೋಪಿಯನ್ ಟ್ಯೂಬಲ್ಲಿ, ಸೊ ಅವಾಗಿಂದ ಕಾನ್ಸೆಪ್ಷನ್ ಶುರು ಆಗುತ್ತೆ. ಸೊ ಅಲ್ಲಿಂದ ಆಫ್ಟರ್ ದ ಫ್ಯೂ ಹವರ್ಸ್ ಆಫ್ಟರ್ ದ ಕನ್ಸೆಪ್ಷನ್, ಸೊ ಇಲ್ಲಿಂದ ಆ ಜರ್ನಿ ಆಫ್ ಜರ್ಮಿನಲ್ ಸ್ಟೇಜ್ ವಿಲ್ ಸ್ಟಾರ್ಟ್ ಇನ್ ದ ಫೆಲೋಪಿಯನ್ ಟ್ಯೂಬ್ ಟು ದ ಯುಟರಸ್. ಸೊ ಇಲ್ಲಿ ಸೆಲ್ ಡಿವಿಷನ್ ಅಪ್ರಾಕ್ಸಿಮೇಟ್ಲಿ, ಸೆಲ್ ಡಿವಿಷನ್ ಅಂದರೆ ಕೋಶ ವಿಭಜನೆ ಅಂತ ಹೇಳ್ತೀವಿ ನಾವು. ಸೊ ಈ ಕೋಶ ವಿಭಜನೆ 24ರಿಂದ 36 ತಾಸು ಆದಮೇಲೆ, ಅಂದರೆ ಕಾನ್ಸೆಪ್ಷನ್ ಆಗಿ 24 to 36 ಅವರ್ಸ್ ಆದಮೇಲೆ ಶುರುವಾಗುತ್ತೆ. ಸೊ ಥ್ರೂ ದ ಪ್ರೊಸೆಸ್ ಆಫ್ ಮೈಟೋಸಿಸ್ ದ ಜೈಗೋಟ್ ಫಸ್ಟ್ ಡಿವೈಡ್ಸ್. ಸೊ ವಿತ್ ದ ಹೆಲ್ಪ್ ಆಫ್ ಕೋಶ ವಿಭಜನೆಯಿಂದ ಈ ಜೈಗೋಟ್ ಅಂದರೆ ಈ ಸಿಂಗಲ್ ಸೆಲ್ ಏನಾಗಿರುತ್ತೆ, ಜೈಗೋಟ್ ಫರ್ಟಿಲೈಸ್ಡ್ ಎಗ್ ಇದೇನಾಗುತ್ತೆ 2 ಸೆಲ್ಲಾಗಿ ಡಿವೈಡ್ ಆಗುತ್ತೆ. ಆಮೇಲೆ 4 ಉಂಡೆ ಆಗುತ್ತೆ. ನೆಕ್ಸ್ಟ್ 8, ನೆಕ್ಸ್ಟ್ 16, ಹಾಗೆ 16 ಆದಮೇಲೆ ಬ್ಲಾಸ್ಟೋಸೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎ ಸಿಗ್ನಿಫಿಕೆಂಟ್ ನಂಬರ್ ಆಫ್ ಜೈಗೋಟ್ ನೆವರ್ ಪ್ರೋಗ್ರೆಸ್ ಪಾಸ್ಟ್ this early part of the cell division, with as many as half of all the zygotes surviving less than 2 weeks. ಸೊ ಈ ಝೈಗೋಟು 2 ವೀಕ್ಸ್ವರೆಗೂ ಹೋಗುತ್ತೆ.
Once the 8 cell point has been reached, the cell begins to differentiate and take an certain characteristic that will determine the type of cell they will eventually become. As the cell multiply, they will also separate into two distinctive masses. The outer cell will eventually become placenta, while the inner cells form the embryo. So 8 ಸೆಲ್ ಆಗುತ್ತಲ್ಲ, ಅದಾದಮೇಲೆ 8 ಆದಮೇಲೆ 16 ಆಗಿ ನೆಕ್ಸ್ಟ್ ಅದು ಒಂದು ಡಿಫ್ರೆನ್ಷಿಯೇಟ್ ಕ್ಯಾರೆಕ್ಟರಿಸ್ಟಿಕ್ ಆಗಿ ಟರ್ನ್ ಔಟ್ ಆಗುತ್ತೆ. ಅದು ಬ್ಲಾಸ್ಟೋಸೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಬ್ಲಾಸ್ಟೋಸೈಟಲ್ಲಿ ಔಟರ್ ಲೇಯರು ಪ್ಲಾಸೆಂಟಾ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನರ್ ಲೇಯರು ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ. So cell division continue at the rapid rate during the approximately weeks long journey from fallopian tube to uterus wall. ಈ ಸೆಲ್ ಡಿವಿಷನ್ ತುಂಬ ಫಾಸ್ಟಾಗಿ ಆಗುತ್ತೆ. ರ್ಯಾಪಿಡ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡೋದು ತುಂಬ ಫಾಸ್ಟಾಗಿ ಫ್ಯಾಲೋಪಿಯನ್ ಟ್ಯೂಬಿಂದ ಯೂಟ್ರಸ್ ವಾಲ್ ಅಲ್ಲಿವರೆಗೂ ತಲುಪೋ ಅಷ್ಟೊತ್ತಿಗೆ ತುಂಬ ಫಾಸ್ಟಾಗಿ ಡೆವಲಪ್ ಆಗುತ್ತೆ. ದ ಸೆಲ್ ಡೆವಲಪ್ ಇಂಟು ವಾಟ್ ಈಸ್ ನೋನ್ ಆಸ್ ಅ ಬ್ಲಾಸ್ಟೋಸೈಟ್. ದ ಬ್ಲಾಸ್ಟೋಸೈಟ್ ಮೇಡ್ ಅಪ್ ಆಫ್ 3 layers, ಈಚ್ ಆಫ್ ವಿಚ್ ಡೆವಲಪ್ಸ್ ಇಂಟು ಡಿಫ್ರೆಂಟ್ ಸ್ಟ್ರಕ್ಚರ್ ಇನ್ ದ ಬಾಡಿ. ಸೊ ಇದು ಫ್ಯಾಲೋಪಿಯನ್ ಟ್ಯೂಬಲ್ಲಿ ಯೂಟ್ರಸ್ ವಾಲಿಗೆ ಅಟ್ಯಾಚ್ ಆಗುತ್ತಲ್ಲ, ಆವಾಗ ಅದು ಬ್ಲಾಸ್ಟೋಸೈಟ್ ಆಗಿರುತ್ತೆ. ಸೊ ಆ ಬ್ಲಾಸ್ಟೋಸೈಟಲ್ಲಿ ಆ ಲೇಯರ್ಗಳೇನಿರ್ತವೆ ಅವು ಎಲ್ಲವೂ ಒಂದೊಂದು ಬಾಡಿ ಪಾರ್ಟಾಗಿ ಕನ್ವರ್ಟ್ ಆಗ್ತವೆ. ಸ್ಕಿನ್ ಲೇಯರ್ಸ್ ಏನಿರ್ತವೆ, 3 layers ಏನು ಫಾರ್ಮ್ ಆಗಿರ್ತವೆ ಒಂದೊಂದು ಲೇಯರಾಗಿ ಕನ್ವರ್ಟ್ ಆಗುತ್ತೆ. ಎಕ್ಟೋಡರ್ಮ್ ಅಂತಂದರೆ ಸ್ಕಿನ್ನು ಮತ್ತು ನರ್ವಸ್ ಸಿಸ್ಟಮ್. ಎಂಡೋಡರ್ಮ್ ಅಂತಂದರೆ ಡೈಜೆಸ್ಟಿವ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಆಗುತ್ತೆ. ಮೀಸೋಡರ್ಮ್ ಅಂತಂದರೆ ಮಸಲ್ಸ್ ಆ್ಯಂಡ್ ಸ್ಕೆಲೆಟಲ್ ಸಿಸ್ಟಮ್ ಆಗುತ್ತೆ. Finally, the blastocyte arrive at the uterus and attach to the uterine wall. A process is known as implantation. So, ಈ ಬ್ಲಾಸ್ಟೋಸೈಟು ಬಂದು ಯುಟರೈನ್ ವಾಲಿಗೆ ಅಟ್ಯಾಚ್ ಆದಾಗ ಆ ಪ್ರೊಸೆಸ್ಸನ್ನು ನಾವು ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಸೊ ಈ ಇಂಪ್ಲಾಂಟೇಷನ್ ಆಕರ್ when the cell nestles into the uterine lining and rupture tiny blood vessels. The connective web of the blood vessels and membranes that form between them will provide nourishment for the developing being for the next 9 months. Implantation is not always an atomic and surefire process. So ಈ ಇಂಪ್ಲಾಂಟೇಷನ್ ಆಗೋ ಮುಂದೆ ಅಲ್ಲಿ ಏನಾಗುತ್ತೆ, ಕನೆಕ್ಟಿವ್ ವೆಬ್ ಇಂದ ಬ್ಲಡ್ ವೆಸಲ್ಸ್ ಡ್ರಾಪ್ ಔಟ್ ಆಗುತ್ತೆ. ಅಲ್ಲಿ ಸ್ವಲ್ಪ ಲೈಟಾಗಿ ರಪ್ಚರ್ ಆಗುತ್ತೆ. ಸೊ ಅಲ್ಲಿ ಬ್ಲಡ್ ವೆಸಲ್ಸ್ ಎಲ್ಲವೂ ಇವು ಏನು ಮಾಡುತ್ತೆ ಅಂದರೆ ಎಂಬ್ರಿಯೋಗೆ ನರಿಶ್ಮೆಂಟನ್ನು ಕೊಡುತ್ತೆ. ಸೊ ದಿಸ್ ಈಸ್ ದ ಪೀರಿಯಡ್ ಆಫ್ ಜರ್ಮಿನಲ್ ಸ್ಟೇಜ್. ನೆಕ್ಸ್ಟ್ ಎಂಬ್ರಿಯೋನಿಕ್ ಸ್ಟೇಜ್. ಅಟ್ ದಿಸ್ ಪಾಯಿಂಟ್ ದ ಮಾಸ್ ಆಫ್ ಸೆಲ್ ಈಸ್ ನೋನ್ ಆ್ಯಸ್ ಎನ್ ಎಂಬ್ರಿಯೋ. ಅಂದರೆ ಒಂದು ಬ್ಲಾಸ್ಟೋಸೈಟ್ ಇದೇನು ಒಂದು ಮಾಸ್ ಆಫ್ ಸೆಲ್, ಜೀವಕೋಶಗಳ ಒಂದು ಗುಂಪು. ಸೊ ದ ಬಿಗಿನಿಂಗ್ ಆಫ್ ದ 3rd week ಆಫ್ಟರ್ ಕನ್ಸೆಪ್ಷನ್ ಮಾರ್ಕ್ಸ್ the start of the embryonic period, a time when the mass of cell becomes distinct as a human. The embryonic stage plays an important role in the development of the brain. So ಈ ಸ್ಟೇಜಲ್ಲಿ ಈ ಗುಂಪಾಗಿರೋ ಜೀವಕೋಶಗಳು ಈ ಒಂದೊಂದು ಹ್ಯೂಮನ್ ಒಂದು ಮಿನಿಯೇಚರ್ ಹ್ಯೂಮನ್ ಆಗಿ ನೆಕ್ಸ್ಟ್ ಕನ್ವರ್ಟ್ ಆಗುತ್ತೆ. ಈ ಎಂಬ್ರಿಯೋನಿಕ್ ಸ್ಟೇಜಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಫಸ್ಟು ಶುರುವಾಗುತ್ತೆ. Approximately 4 weeks after conception, the neural tube forms. This tube will later develop into the central nervous system, including the spinal cord and brain. The neural tube begin to form along with an area known as a neural plate. The earliest sign of the development of the neural tube or the emergence of the two ridges that form along each side of the neural plate. So ಎಕ್ಸಾಕ್ಟ್ಲಿ ಕನ್ಸೆಪ್ಷನ್ ಆಗಿ 4 ವಾರಕ್ಕೆ ಅಂದರೆ ಎಕ್ಸಾಕ್ಟ್ಲಿ 25 to 30 ಡೇಸಿಗೆ ಏನಾಗುತ್ತೆ ಅಂತಂದರೆ ಸೆಂಟ್ರಲ್ ನ್ಯೂರಲ್ ಸಿಸ್ಟಮ್ ಸೇರಿ ಒಂದು ಸ್ಪೈನಲ್ ಕಾರ್ಡು ಸೇರಿ ಏನು ಫಾರ್ಮ್ ಆಗುತ್ತೆ ಅಂತಂದರೆ ಒಂದು ನ್ಯೂರಲ್ ಟ್ಯೂಬು ಫಾರ್ಮ್ ಆಗುತ್ತೆ. ಆ ನ್ಯೂರಲ್ ಟ್ಯೂಬಲ್ಲಿ ಏನಿರುತ್ತೆ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಜೊತೆಗೆ ಸ್ಪೈನಲ್ ಕಾರ್ಡು ಸಹ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಈ ನ್ಯೂರಲ್ ಟ್ಯೂಬು ಹೇಗೆ ಶುರು ಆಗುತ್ತೆ ಅಂದರೆ ಒಂದು ನ್ಯೂರಲ್ ಪ್ಲೇಟ್ ಮುಖಾಂತರ ಶುರುವಾಗುತ್ತೆ. So then over the next few days more ridges form and fold inward until a hollow tube is formed. Once this tube is fully formed, cells begins to form near to the center. The tube begins to the close and the brain vessels form. These vessels will eventually develop into parts of the brain, including the structure of forebrain, midbrain and hindbrain. ಸೊ ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಏನಾಗುತ್ತೆ ಅಂತಂದರೆ ಅದು ನ್ಯೂರಲ್ ಪ್ಲೇಟ್ ಇರುತ್ತಲ್ಲ ಅದು ಹಾಲೋ ಟ್ಯೂಬ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಹಾಲೋ ಟ್ಯೂಬು ನೆಕ್ಸ್ಟ್ ಅದು
ಅಗಲ ಹಾಕ್ಕೊತ ನಿಯರ್ ಟು ದ ಸೆಂಟರ್ ಅಂದರೆ ಅಗಲ ಹಾಕ್ಕೊತ ಆ ಟ್ಯೂಬ್ ಏನಾಗುತ್ತೆ ಸೊ ದೊಡ್ಡದು ಹಾಕ್ಕೋತಾ ಬರುತ್ತೆ. ಸೊ ಅಲ್ಲಿ ಆ ಟ್ಯೂಬ್ ಬಂದು ಬ್ರೈನ್ ವೆಸಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಈ ಬ್ರೈನ್ ವೆಸಲ್ಸ್ ಏನಾಗುತ್ತೆ ಅಂತಂದರೆ ಸ್ಲೈಟಾಗಿ ಡಿವೈಡ್ ಆಗುತ್ತೆ, ಫೋರ್ ಬ್ರೈನ್, ಮಿಡ್ ಬ್ರೈನ್ ಮತ್ತು ಹ್ಯಾಂಡ್ ಬ್ರೈನ್ ಥರ. ನೆಕ್ಸ್ಟ್ ಈಸ್ ಅರೌಂಡ್ ದ 4th week the head begins to form, quickly followed by the eyes, nose, ear and the mouth. The blood vessels that will become the heart start to pulse. During the 5th week, buds that will form the arm and the leg appear. ಸೊ ಈ 4ನೇ ವಾರದಲ್ಲಿ ಏನಾಗುತ್ತೆ ಅಂತಂದರೆ ಹೆಡ್ ಶೇಪ್ ತೊಗೊಳ್ಳಿಕ್ಕೆ, ಅಂದರೆ ಹೆಡ್ ಥರ ಕಂಪ್ಲೀಟಾಗಿ ತೊಗೊಳ್ಳಲ್ಲ, ಹೆಡ್ ಥರ ಶೇಪ್ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಕಣ್ಣು, ಕಿವಿ, ಮೂಗು, ಬಾಯಿ ಇದ್ರದ್ದು ಡಿಸ್ಟಿಂಕ್ಟ್ಸ್ ಫೀಚರ್ಸ್ ಇಲ್ಲಿ ಸ್ಟಾರ್ಟ್ ಆಗ್ತವೆ. ಇದಾದಮೇಲೆ ಬ್ಲಡ್ ವೆಸಲ್ಸ್ ಏನಾಗುತ್ತೆ ಅಂತಂದರೆ ಬ್ಲಡ್ ವೆಸಲ್ಸು ಬ್ಲಡ್ ವೆಸಲ್ಸು ಹಾರ್ಟಾಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿಂದ ಅದು ಎದೆ ಬಡಿತ ಶುರುವಾಗುತ್ತೆ. ಸೊ ಡ್ಯೂರಿಂಗ್ 5th week ಬಡ್ಸ್ ದಟ್ ವಿಲ್ ಫಾರ್ಮ್ ದ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ಸೊ ಇಲ್ಲಿ 5th weekಲ್ಲಿ ಏನಾಗುತ್ತೆ, ಆರ್ಮ್ಸ್ ಮತ್ತು ಲೆಗ್ಸ್ ಬಡ್ಡು ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. So by the 8th week of the development, the embryo has all the basic organs and the part except those the sex organs. At this point, the embryo weighs just 1 gram and is about 1 inch length. So 8th week ಅನ್ನೋಷ್ಟೊತ್ತಿಗೆ ಒಂದು ಎಂಬ್ರಿಯೋ ಏನಾಗುತ್ತೆ, ಎಂಬ್ರಿಯೋ ಕಂಪ್ಲೀಟಾಗಿ ಒಂದು ಸ್ಮಾಲ್ ಹ್ಯೂಮನ್ ಥರ, ಅಂದರೆ ಹೆಡ್ ಫಾರ್ಮ್ ಆಗಿರುತ್ತೆ, ಕೈ ಕಾಲು ಬರ್ಡ್ಸ್ ಮೂಡಿರುತ್ತೆ. ಸೊ ಎಲ್ಲ ಆರ್ಗನ್ಸು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರುತ್ತೆ ಎಕ್ಸ್ಪೆಕ್ಟ್ ಸೆಕ್ಸ್ ಆರ್ಗನ್ ಒಂದು ಬಿಟ್ಟು. ಸೊ ಇಲ್ಲಿ ಈ ಟೈಮಿಗೆ ಅಂದರೆ ಒಂದು 8th week ಟೈಮಿಗೆ ಆ ಮಗುವಿನ ತೂಕ 1 ಗ್ರಾಮ್, ಉದ್ದಳತೆ ಅಥವಾ ಅದರದ್ದು ಲೆಂತು 1 ಇಂಚ್ ಆಗಿರುತ್ತೆ. ಬೈ ದ ಎಂಡ್ ಆಫ್ ದ ಎಂಬ್ರಿಯೋನಿಕ್ ಪೀರಿಯಡ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಬ್ರೈನ್ ಆ್ಯಂಡ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್. At this point, the basic structure of the peripheral nervous system is also defined. ಸೊ ಈ ಎಂಬ್ರಿಯೋನಿಕ್ ಪೀರಿಯಡು ಎಂಡ್ ಆಗೋ ಅಷ್ಟು ಟೈಮಲ್ಲಿ ಬ್ರೈನು ಮತ್ತು ಸೆಂಟ್ರಲ್ ನರ್ವಸ್ ಸಿಸ್ಟಮು ಕ್ಲೀನಾಗಿ ಇನ್ ದ ಸೆನ್ಸ್ ಅದು ಹೈಲೈಟ್ ಆಗಿ ಎಸ್ಟಾಬ್ಲಿಷ್ ಅಥವಾ ಸ್ಥಾಪಿತವಾಗಿರುತ್ತೆ. ಸೊ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಪೆರಿಫೆರಲ್ ನರ್ವಸ್ ಸಿಸ್ಟಮ್ಮು ಕೂಡ ಇಲ್ಲಿ ರೂಪುಗೊಂಡಿರುತ್ತೆ. ಆ್ಯಸ್ ನ್ಯೂರಾನ್ಸ್ ಫಾರ್ಮ್, they migrate to different areas of the brain. Once they have reached the correct location, they begins to form connection with other neural cells, establishing rudimentary neural network. So ಹೇಗೆ ನ್ಯೂರಾನ್ಸ್ ಇಲ್ಲಿ ಡಿಫ್ರೆನ್ಷಿಯೇಟ್ ಅಥವಾ ಬೇಸಿಕ್ ಸ್ಟ್ರಕ್ಚರನ್ನು ತಗೊಳುತ್ತೆ, ಹಾಗೆ ಬ್ರೈನಲ್ಲಿ ಡಿಫ್ರೆಂಟ್ ಏರಿಯಾಸ್ ನರ್ವ್ಸು ದೇ ಸ್ಟಾರ್ಟ್ ದ ಸಿನಾಪ್ಟಿಕ್ ಕನೆಕ್ಷನ್. ಸೊ ಅವು ನೆಕ್ಸ್ಟು ಬೇರೆ ನ್ಯೂರಲ್ ಸೆಲ್ಗಳ ಜೊತೆಗೆ ತಮ್ಮ ನೆಟ್ವರ್ಕಿಂಗನ್ನು ಬೆಳೆಸ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜ್ ಈಸ್ ಫೀಟಲ್ ಸ್ಟೇಜ್. ಒನ್ಸ್ ಸೆಲ್ ಡಿಫ್ರೆನ್ಸಿಯೇಷನ್ ಈಸ್ ಮೋಸ್ಟ್ಲಿ ಕಂಪ್ಲೀಟ್, ದ ಎಂಬ್ರಿಯೋ ಎಂಟರ್ಸ್ ಟು ದ ನೆಕ್ಸ್ಟ್ ಸ್ಟೇಜ್ ದಟ್ ಬಿಕಮ್ known as fetus. So after the embryonic stage ಇಂದ ಯಾವಾಗ ಒಂದು ಮಿನಿಯೇಚರ್ ಹ್ಯೂಮನ್ ರೂಪ ತಾಳುತ್ತೆ, ಆವಾಗ ಇದನ್ನು ನಾವು ಫೀಟಸ್ ಅಂತ ಕರಿತೀವಿ. ದ ಫೀಟಲ್ ಪೀರಿಯಡ್ ಆಫ್ ದ ಪ್ರಿನೇಟಲ್ ಡೆವಲಪ್ ಮಾರ್ಕ್ಸ್ ಮೋರ್ ಇಂಪಾರ್ಟೆಂಟ್ ಚೇಂಜಸ್ ಇನ್ ದ ಬ್ರೈನ್. This period of development begins during the 9th week and lasts until the birth. This stage is marked by amazing change of the growth. The early body systems and the structure established in the embryonic stage continue to develop. The neural tube develops into the brain and spinal cord, and then neurons continue to form. Once these neurons have formed, they begin to migrate to their correct location, synapses or the connection between neurons, and also begin to develop. Between the 9th and 12th week of gestation, the reflexes start to emerge. The fetus begin to make reflexive motions with its arms and the legs. ಸೊ ಈ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ ಎಂಬ್ರಿಯಾನಿಕ್ ಸ್ಟೇಜಿನ ಮುಂದಿನ ಬೆಳವಣಿಗೆ ಶುರುವಾಗುತ್ತೆ. ಇಲ್ಲಿ ನ್ಯೂರಲ್ ಟ್ಯೂಬು ಬ್ರೈನ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಸ್ಪೈನಲ್ ಕಾರ್ಡು ಮತ್ತು ನ್ಯೂರಾನ್ಸು ಕಂಟಿನ್ಯೂ ಡೆವಲಪ್ ಆಗುತ್ತೆ. ಒನ್ಸ್ ಈ ನ್ಯೂರಾನ್ಸ್ ಫಾರ್ಮ್ ಆಗುತ್ತೋ ಆವಾಗ ಅದರ ಲೊಕೇಶನ್ಗೆ ಅನುಗುಣವಾಗಿ ಅವು ಬೆಳೀತಾ ಹೋಗುತ್ತೆ. ಇದರ ಜೊತೆಗೆ ಮಗು ರಿಫ್ಲೆಕ್ಸ್ಗಳನ್ನು ಇಲ್ಲಿ ಕಲೀಲಿಕ್ಕೆ ಶುರು ಮಾಡುತ್ತೆ. ಸೊ ಇಲ್ಲಿ ಕೈ ಕಾಲುಗಳನ್ನು ಆಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ
ಡ್ಯೂರಿಂಗ್ ದ ಥರ್ಡ್ ಮಂತ್ ಆಫ್ ದ ಜೆಸ್ಟೇಷನ್ ಅಂದರೆ 3 ತಿಂಗಳಿಗೆ ದ ಸೆಕ್ಸ್ ಆರ್ಗನ್ ಬಿಗಿನ್ಸ್ ಟು ಡಿಫ್ರೆನ್ಶಿಯೇಟ್ ಬೈ ದ ಎಂಡ್ ಆಫ್ ದ ಮಂತ್ ಆಲ್ ದ ಪಾರ್ಟ್ ಆಫ್ ದ ಬಾಡಿ ವಿಲ್ ಬಿ ಫಾರ್ಮ್ಡ್. ಸೊ ಅಟ್ ದ ಟೈಮ್ ಆಫ್ ಥರ್ಡ್ ಮಂತು ಎಲ್ಲ ಬಾಡಿ ಪಾರ್ಟು ಫಾರ್ಮ್ ಆಗುತ್ತೆ ಇನ್ಕ್ಲೂಡಿಂಗ್ ಸೆಕ್ಸ್ ಆರ್ಗನ್. At this point the fetus weigh around 3 ounces. The fetus continue to grow in both weight and length, although the majority of the physical growth occurs in the later stages of the pregnancy. The end of the third month also mark the end of the first semester of the pregnancy. During the second trimester, month 4 through 6, the heartbeat grows stronger and other body systems became further developed. Fingernails, hair, eyelashes and toenails form. Perhaps most noticeably, the fetus increases about 6 times in the size. So, ಈ 3 months of the gestation ಮಗುವಿನ ವೇಟು 3 ounce ಇರುತ್ತೆ. ನೆಕ್ಸ್ಟ್ ಅದು ಥರ್ಡ್ ಮಂತ್ ಫಿನಿಷ್ ಮಾಡೋ ಅಷ್ಟೊತ್ತಿಗೆ ಅಂದರೆ 4 ಇಂದ 6ವರೆಗೂ ಏನಾಗುತ್ತೆ, ಅವನ ಹಾರ್ಟ್ ಬೀಟು ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಹಾರ್ಟು ಚೆನ್ನಾಗಿ ಬೆಳೆಯುತ್ತೆ. ಹಾರ್ಟ್ ಬೀಟ್ ಚೆನ್ನಾಗಿ ಬೆಳ್ಕೋತಾ ಹೋಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಅವನಿಗೆ ಉಗುರುಗಳು, ಕೈ ಕಾಲು ಉಗುರುಗಳು, ಹೇರ್ಸು, ಐಲ್ಯಾಶಸ್ಸು ಇವೆಲ್ಲವೂ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಮಗು 6 times ಸೈಜಲ್ಲಿ ಡಬಲ್ ಆಗ್ತಾನೆ ಅರ್ಲಿಯರ್ ಸೈಜ್ಗೆ ಕಂಪೇರ್ ಮಾಡಿದರೆ. ಫೀಟಸ್ ರೆಸ್ಪಾಂಡ್ ಟು ದ ಸೌಂಡ್ ಬೈ ಮೂವಿಂಗ್ ಆರ್ ಇನ್ಕ್ರೀಸಿಂಗ್ ದ ಪಲ್ಸ್. ಯು ಮೇ ನೋಟಿಸ್ ಜರ್ಕಿಂಗ್ ಮೋಷನ್ಸ್ ಇಫ್ ದ ಬೇಬಿ ಹಿಕಪ್ಸ್. If born prematurely, your baby may survive after 23rd week with intensive care. By the end of the 6th month, your baby is about 12 inch long and weigh about 2 pounds, that is 907 grams. ಸೊ ಇಲ್ಲಿ ಫೀಟಸ್ ಏನು ಮಾಡುತ್ತೆ, ಸೌಂಡ್ಸಿಗೆ ರೆಸ್ಪಾನ್ಸ್ ಕೊಡೋದು ಮಾಡುತ್ತೆ. ನೆಕ್ಸ್ಟ್ ಅವರು ಹಿಕಪ್ಸ್ ತೊಗೊಂಡಾಗ ನಿಮಗೆ ಜರ್ಕಿ ಮೂಮೆಂಟ್ ಅಂದರೆ ತಾಯಿಗೆ ಜರ್ಕಿ ಮೂಮೆಂಟ್ ಫೈಂಡ್ ಔಟ್ ಆಗುತ್ತೆ. ಒಂದು ವೇಳೆ ಮಗು 23ನೇ ವಾರ ಕಳೆದಾದಮೇಲೆ ಒಂದು ವೇಳೆ ಚೈಲ್ಡ್ ಬರ್ತಾಯಿತ್ತು ಅಂತಂದರೆ ಆ ಮಗು ಸರ್ವೈವ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಇಂಟೆನ್ಸಿವ್ ಕೇರ್. ಬೈ ದ ಎಂಡ್ ಆಫ್ ದ 6th ಮಂತ್ ಅಂದರೆ 6th ಮಂತ್ ಮುಗಿಯೋಷ್ಟೊತ್ತಿಗೆ ಮಗು 12 ಇಂಚ್ ಉದ್ದ, ಆಮೇಲೆ 907 grams kg ಇರುತ್ತೆ. During the period of 7 months, will continue to mature and develop reserves of the body fat. At this point, the baby hearing is fully developed. The baby changes position frequently and responds to the stimuli, including the sound, pain, light. The amniotic fluid begins to diminish. If born prematurely, your baby would be like to survive after the 7th month. At the end of the 7th month, fetus is about 14 inch long and weigh about 2 to 4 pounds, that is 1.81 kg. During this 7th period ಅಲ್ಲಿ ಏನಾಗುತ್ತೆ ಅಂತಂದರೆ ಬೇಬಿ ಹಿಯರಿಂಗ್ ಕೆಪಾಸಿಟಿ ಫುಲ್ಲಿ ಡೆವಲಪ್ ಆಗಿರುತ್ತೆ. ಇಲ್ಲೇನು ಮಾಡುತ್ತೆ ಅಂತಂದರೆ ಬೇಬಿ ತನ್ನ ಪೊಸಿಷನನ್ನು ಹೊಟ್ಟೆಯೊಳಗಡೆ ಚೇಂಜ್ ಮಾಡ್ಕೋತಾ ಹೋಗುತ್ತೆ. ಆಮೇಲೆ ಅದು ಕೆಲವೊಂದು ಸ್ಟಿಮ್ಯುಲೈಗಳಿಗೆ, ಕೆಲವೊಂದು ಪ್ರಚೋದನೆಗೆ ಪ್ರಕ್ರಿಯೆ ಕೊಡ್ತಾ ಇರುತ್ತೆ. ಜಸ್ಟ್ ಲೈಕ್ ಸೌಂಡಿಗೆ ಯಾವುದೋ ಒಂದು ಪೇನ್ ಆಯಿತು ಅಥವಾ ಏನೋ ಒಂದು ಲೈಟ್ ಬೆಳಕಿಗೆ ಅದು ರೆಸ್ಪಾನ್ಸ್ ಕೊಡುತ್ತೆ. ಇಲ್ಲಿ ಅಮ್ನಿಯೋಟಿಕ್ ಫ್ಲೂಯಿಡ್ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಸೊ ಒಂದು ವೇಳೆ ಈ ಮಗು 7ನೇ ತಿಂಗಳು ಅಥವಾ ಮಗು 7ನೇ ತಿಂಗಳಿಗೆ ಹುಟ್ಟಿತು ಅಂತಂದರೆ ಅದನ್ನು ನಾವು ವಿತ್ ದ ಹೆಲ್ಪ್ ಆಫ್ ಕೇರ್ ನಾವು ಅದನ್ನು ಸರ್ವೈವ್ ಮಾಡಬಹುದು. ಸೊ ಈ 7 ಮಂತಿಗೆ ಬೇಬಿ ಇದು ಹೈಟು 14 ಇಂಚ್ ಇರುತ್ತೆ, ವೇಟು 1.81 kg ಇರುತ್ತೆ. ಸೊ ಡ್ಯೂರಿಂಗ್ ದ ಪೀರಿಯಡ್ ಆಫ್ 8 months, fetus will continue to mature and develop reserve of the body fat. You may notice that your baby is kicking more. Baby brain is developing rapidly at this time, and your baby can see and hear. The most internal system are well developed, but the lungs may still be immature. Baby is about 18 inches long and weigh as the 5 pounds, that is 2.25 kg. So 8th ಮಂತಲ್ಲಿ ಏನಾಗುತ್ತೆ ಅಂತಂದರೆ ಬೇಬಿ ಮತ್ತೆ ಮ್ಯಾಚೂರ್ ಆಗುತ್ತೆ, ತನ್ನ ಬಾಡಿಯಲ್ಲಿ ಫ್ಯಾಟನ್ನು ರಿಸರ್ವ್ ಮಾಡ್ಕೊಳ್ಳೋ ಟೈಮ್ 8th ಮಂತಲ್ಲಿ. ಸೊ ಇಲ್ಲೇನಾಗುತ್ತೆ, ಬೇಬಿ ಕಿಕ್ ಮಾಡೋದು ಜಾಸ್ತಿ ಆಗುತ್ತೆ, ಅಂದರೆ ಒದೆಯೋದು ಜಾಸ್ತಿ ಆಗುತ್ತೆ. ಇಲ್ಲಿ ಬೇಬಿ ಬ್ರೈನು ರ್ಯಾಪಿಡ್ಲಿ ಬೆಳೀತಾ ಹೋಗುತ್ತೆ, ಅಂದರೆ ಬ್ರೈನ್ ನೋವ್ಸು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಆಮೇಲೆ ಇಲ್ಲಿ ಬೇಬಿ ನೋಡುವ ಮತ್ತು ಕೇಳಿಸ್ಕೊಳ್ಳುವ ಶಕ್ತಿನೂ ಬೆಳೆಯುತ್ತೆ ಬೇಬಿಯಲ್ಲಿ. ಸೊ ಮೋಸ್ಟ್ ಇಂಟರ್ನಲ್ ಸಿಸ್ಟಮ್ಮು ಚೆನ್ನಾಗಿ, ಇಂಟರ್ನಲ್ ಅಂದರೆ ಇಂಟರ್ನಲ್ ಆರ್ಗನ್ಸ್ ಎಲ್ಲವೂ ಚೆನ್ನಾಗಿ ಬೆಳೆದಿರುತ್ತೆ, ಬಟ್ ಲಂಗ್ಸ್ ಮಾತ್ರ ಇಮ್ಮ್ಯಾಚೂರ್ ಆಗುತ್ತೆ. ಸೊ ಈ 8th ಮಂತ್ ಟೈಮಲ್ಲಿ ಮಗುವಿನ ಉದ್ದಳತೆ ಅಥವಾ ಅದರದ್ದು ಲೆಂತ್ 18 ಇರುತ್ತೆ,
ಅದು 2.25 kg ಅಷ್ಟು ತೂಕ ಇರುತ್ತೆ. During the 9 months, fetus will continue to grow and mature. The lungs are close to being fully developed. At this point, your baby reflexes are coordinated, so he or she can blink, close the eyes, turn the head, grasp firmly, and respond to the sound, light, and touch. Baby is about 17 to 19 inches long and weigh about 5.5 pound to 6.5 pound. ಸೊ ಈ 9 ಮಂತಲ್ಲಿ ಏನಾಗುತ್ತೆ ಅಂತಂದರೆ ಮಗು ಫಿಸಿಕಲಿ ಚೆನ್ನಾಗಿ ಗ್ರೋ ಆಗ್ತಾರೆ, ಮ್ಯಾಚೂರ್ ಆಗ್ತಾರೆ. ಸೊ ಇಲ್ಲಿ ಲಂಗ್ಸು ಕೂಡ ಡೆವಲಪ್ ಆಗುತ್ತೆ. ಇದ್ರ ಜೊತೆಗೆ ಬೇಬಿ ರಿಫ್ಲೆಕ್ಸ್ಗಳು ಕೂಡ ಒಂದಕ್ಕೊಂದು ಹೊಂದಾಣಿಕೆ ಕೋಆರ್ಡಿನೇಟ್ ಆಗುತ್ತೆ. ಸೊ ದಟ್ ಬೇಬಿ ಕ್ಯಾನ್ ಬ್ಲಿಂಕ್. ಬೇಬಿ ತನ್ನ ಕಣ್ಣು ಬಡಿತವನ್ನು ಮಾಡ್ಬೋದು, ತನ್ನ ಹೆಡ್ಡನ್ನು ಟರ್ನ್ ಔಟ್ ಮಾಡ್ತಾನೆ. ಸೊ ಅವನು ಚೆನ್ನಾಗಿ ಗ್ರಾಸ್ಪ್ ಅಂದರೆ ಹಿಡಿಯೋ ಶಕ್ತಿ, ಅಂದರೆ ಕೈನ ಹಿಡಿಯೋ ನಾವು ಬೆಟ್ಟಿಟ್ಟಿದ ತಕ್ಷಣ ಮಗು ತನ್ನ ಕೈಲೇ ಹಿಡ್ಕೊಂಬಿಡುತ್ತಲ್ಲ, ದಟ್ ಈಸ್ ಗ್ರಾಸ್ಪ್. ಆ ಗ್ರಾಸ್ಪಿಂಗು ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಟೈಮಲ್ಲಿ 9 ಮಂತ್ ಟೈಮಲ್ಲಿ 5.5 pounds to 6.5 pounds ವರೆಗೆ ಇರುತ್ತೆ. ಲೆಂತ್ 17 to 19 inch ಇರುತ್ತೆ. ಸೊ ಬೇಬಿ ಈಸ್ ರೆಡಿ ಟು ಮೀಟ್ ದ ವರ್ಡ್ at this point in the final month. Mother could go into labor at any time. Mother may notice that your baby moves less due to tight space. At this point, your baby position may have changed to prepare the birth. Ideally, the baby is head down in your uterus. Mother may feel very uncomfortable in the final stretch of the time. As the baby drops down into your pelvis and prepare for the birth, your baby is about 18 to 20 inches long and weigh about 7 pounds, that is 3.17 kg. ಸೊ ಈ 9 ತಿಂಗಳಾದಮೇಲೆ ಬೇಬಿ ಯಾವಾಗಾದ್ರೂ ಚೈಲ್ಡ್ ಬರ್ತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಬೇಬಿ ಹೆಡ್ಡು ಯುಟ್ರಸ್ ಪೆಲ್ವಿಕ್ ಬೋನಿಗೆ ಫಿಕ್ಸ್ ಆದಾಗ ಬೇಬಿ ವಿತ್ ದ ಬೇಬಿ ಮೂಮೆಂಟು ಎನಿ ಟೈಮ್ ಪೆಲ್ವಿಸ್ಸು ಪ್ರಿಪೇರ್ ಆಗುತ್ತೆ. ಅಲ್ಲಿ ಪೆಲ್ವಿಸ್ಸು ಡೆಲಿವರಿಗೆ ಪ್ರಿಪೇರ್ ಆಗುತ್ತೆ. ಈ ಟೈಮಲ್ಲಿ ಬೇಬಿ ಇದು ಹೈಟು 18 to 20 inches ಇರುತ್ತೆ. ಆಮೇಲೆ ಅದು 3.7 kgs ವೇ ಮಾಡುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ. ಸೊ 9th ವೀಕ್ ಇದ್ದವಾಗ ಈ ರೀತಿ ಒಂದು ಹಾಲೋ ಟ್ಯೂಬ್ ಥರ ಶೇಪ್, ಅಂದರೆ ಒಂದು ಕಿಡ್ನಿ ಬೀನ್ಸ್ ಥರ ಆಗಿರುತ್ತೆ. ನೆಕ್ಸ್ಟ್ 12 ವೀಕ್ಸಿಗೆ ಈ ಸೈಜು, 16ಗೆ ಈ ರೀತಿ, 20ಗೆ, 24, 28ಗೆ, ಸೊ 32 ವೀಕ್ಸಿಗೆ, 36 ವೀಕ್ಸಿಗೆ, 40 ವೀಕ್ಸಿಗೆ ಫುಲ್ಲಿ ಡೆವಲಪ್ಡ್ ಬೇಬಿ. physical development we can observe here. So here what happens, here you can see 25 ಡೇಸಿಗೆ ಒಂದು ನ್ಯೂರಲ್ ಫಾರ್ಮ್, ಇಲ್ಲಿ ಒಂದು ನ್ಯೂರಲ್ ಫಾರ್ಮ್ ಆಗಿರುತ್ತೆ. 25 ಡೇಸಿಗೆ ಒಂದು ನ್ಯೂರಲ್ ಟ್ಯೂಬ್ ಫಾರ್ಮ್ ಆಗಿರುತ್ತೆ. 35ಗೆ 40 ಅಷ್ಟೊತ್ತಿಗೆ ಇದು 4 ಬ್ರೈನ್, ಹೈಡ್ ಬ್ರೈನ್ ಅನ್ನೋ ಥರ. ನೆಕ್ಸ್ಟು ಬ್ರೈನ್ ಡೆವಲಪ್ಮೆಂಟ್ ಈ ರೀತಿ ಡೇ ಬೈ ಡೇ, ಮಂತ್ ಬೈ ಮಂತು ಚೇಂಜಸ್ ಆಗ್ತಾ ಹೋಗುತ್ತೆ. ಅಟ್ ದ ಟೈಮ್ ಆಫ್ 7 ಮಂತಿಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಬ್ರೈನು ಸೈಜು ತಗೊಂಡಿರುತ್ತೆ, ಬಟ್ ಸ್ಟಿಲ್ ಅಲ್ಲಿ ಡೆವಲಪ್ಮೆಂಟ್ ನೀಡಿದೆ. ಸೊ ಅಟ್ ದ ಟೈಮ್ ಆಫ್ 9 months ಯು ಕ್ಯಾನ್ ಅಬ್ಸರ್ವ್ ದ ಡೆವಲಪ್ಮೆಂಟ್ has occurred here. Next, brain development does not end at the birth. A considerable amount of brain development takes place postnatally, including growing in size and the volume while changing in structure. The brain quadruples in size between birth and preschool. As child learns and have a new experience, some networks in the brain are strengthening, while other connections are prone. The last few weeks of pregnancy are divided into following groups. Early term, that is 37 weeks ಗೆ early ಅಂತ ಕರಿತೀವಿ. ಫುಲ್ ಟರ್ಮ್ ಅಂದರೆ 39 to 40 weeks. ಲೇಟ್ ಟರ್ಮ್ ಅಂದರೆ 41 to 42 weeks. ಪೋಸ್ಟ್ ಟರ್ಮ್ ಅಂದರೆ ಆಫ್ಟರ್ 42 weeks. ಈ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಬರ್ತ್ ಆದಮೇಲೆ ಎಂಡ್ ಆಗಲ್ಲ. ಇದು ಥ್ರೂ ಔಟ್ ಅಂಟಿಲ್ ದ ಪ್ರೀ ಸ್ಕೂಲ್ ಆಗೋವರೆಗೂ ಇಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ.
ಬೈ ಇನ್ಕ್ರೀಸಿಂಗ್ ಸೈಜ್ ಆಗಿರಬಹುದು ಅಥವಾ ವ್ಯಾಲ್ಯೂಮಲ್ಲಿ ಆಗಿರಬಹುದು. You will find the differences after the postnatal also. These are all about the stages of prenatal. So in this session you are going to you are already studied about the concept of the stages of prenatal development. Thank you.